ಜವಾಬ್ದಾರಿ ಈ ಪದದ ಅರ್ಥ ಒಬ್ಬ ಮಹಿಳೆ ತಾಯಾದಾಗ ಗೊತ್ತಾಗುತ್ತೆ, ಒಂದು ಗಂಡು ತಂದೆ ಆದಾಗ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ಇನ್ಫ್ಲೂಯೆನ್ಸರ್ ಆದಾಗ ಕೂಡ ಇನ್ನೂ ಹೆಚ್ಚಿಗೆ ಅನ್ನಿಸ್ತು. ಸೊ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ನೀವು ನನ್ನ ಜೀವನ ಇಷ್ಟು ಚೆನ್ನಾಗಾಗಲಿಕ್ಕೆ ಬಹಳ ಬಹಳ ಸಹಾಯ ಮಾಡಿದ್ದೀರ. ಯಾಕಂದರೆ ಒಂದು ತಂದೆ ತಾಯಿ ಏನಾದರೂ ಮಾಡೋಕ್ಕೆ ಮುಂಚೆ ಒಳಿತನ್ನೇ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯಾಕಂದರೆ ನನ್ನ ಮಗು ನನ್ನ ನೋಡ್ತಾ ಇದೆ, ನಾನು ತಪ್ಪು ಮಾಡಿದ್ರೆ ನನ್ನ ಮಗುನೂ ಅದೇ ಮಾಡುತ್ತೆ. ಸೊ ಆ ಲೆವೆಲ್ ಜವಾಬ್ದಾರಿ ಬಂದಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಒಳಿತಿನ ದಾರಿಯಲ್ಲೇ ಇದ್ದಂತಹ ನನಗೆ ತಪ್ಪು ಮಾಡೋದಕ್ಕೆ ಬಹಳ ಬಹಳ ಅಂಜಿಕೆ ಕೂಡ ಶುರುವಾಗಿದೆ. ತಪ್ಪು ಮಾಡಲ್ಲ ನಾನು ನ್ಯಾಚುರಲಿ. ಈಗ ಎದೆ ಹಾಲು ಕುಡಿಸೋದು ಒಳ್ಳೆಯದರಿಂದ ಹಿಡ್ದು ಮಕ್ಕಳಿಗೆ ಬುಕ್ ಓದಿಸೋದು ಒಳ್ಳೆಯದು, ಆ ಥರದ್ದೆಲ್ಲ ನಾನು ಹುಡ್ಕೊಂಡು ಹೋಗಿದ್ದು ನನ್ನ ಮಕ್ಕಳಿಗಾಗಿ, ಅಷ್ಟೇ ಈಕ್ವಲಿ ನಿಮಗಾಗಿ. ಇದು ನಾನು ಮಾಡಿದ್ರೆ ನನ್ನ ಮಕ್ಳಿಗೆ ಒಳ್ಳೇದಾಗುತ್ತೆ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ಈಗ ನನ್ನ ಮಕ್ಕಳಿಗೆ ನಾನು ಎದೆ ಹಾಲು ಕುಡಿಸೋದ್ರಿಂದ ಒಳ್ಳೇದಾಯಿತು, ಇದನ್ನು ಬೇರೆಯವ್ರಿಗೆ ಹೇಳಿದ್ರೂ ಒಳ್ಳೇದಾಗುತ್ತೆ. ಆ ಜವಾಬ್ದಾರಿ ನನ್ನಲ್ಲಿ ಬಂದಿದೆ. ಅನ್ಸೋದೊಂದೇ, ಈ ಸೋಷಿಯಲ್ ಮೀಡಿಯಾ ನಮ್ಮಂಥ ಒಳ್ಳೆಯವರು ಜೊತೆಗೆ ಇನ್ನೊಂದಷ್ಟು ಜನ ಒಳ್ಳೆಯವರೇ ಆದರೆ ತಮಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಬೇಜಾರಿದೆ. ಸೊ ಐ ಡಿಡ್ ಸಮಥಿಂಗ್, ಓಕೆ, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಒಬ್ಬ ಇನ್ಫ್ಲೂಯೆನ್ಸರ್ ಇದ್ದಾರೆ, ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಫಿಟ್ನೆಸ್ ಮತ್ತು ಕಾಸ್ಟ್ಯೂಮ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಈಸ್ ಅ ಮ್ಯಾನ್, ಓಕೆ. ಎಷ್ಟು ಫಿಟ್ ಆಗಿದ್ದಾನೆ, ಎಷ್ಟು ಒಳ್ಳೆ ಬಟ್ಟೆ ಹಾಕ್ತಾನೆ, ನನಗೆ ತುಂಬ ಇಷ್ಟ ಆಗ್ತಿತ್ತು, ಫಾಲೋ ಮಾಡ್ತಾ ಇದ್ದೆ. ರೀಸೆಂಟಾಗಿ ಒಂದೆರಡು ವಿಡಿಯೋಸ್ ಕೆಟ್ಟದಾಗಿ ಬರೋಕ್ಕೆ ಶುರುವಾಯಿತು, ವಲ್ಗ್ಯಾರಿಟಿ. ಓಕೆ, ಒಂದು ರಾಡಲ್ಲಿ 4-5 ವೆಯ್ಟ್ಸ್ ಹಾಕ್ಬಿಟ್ಟು ಅದನ್ನು ಹಿಂಗೆ ಎಳೆಯೋವಾಗ ಕರೆಕ್ಟ್ ಟೈಮಿಗೆ ಎಳೆಯೋದು ಎಷ್ಟು ಮುಖ್ಯ ನೋಡಿ ಅಂತೇನೋ ಬಂತು. ಡೆಫಿನೆಟ್ಲಿ ಇಟ್ ಇಸ್ ಅ ಡಬಲ್ ಮೀನಿಂಗ್. ಸೊ ಇದೇ ಥರದ್ದು ಒಂದೆರಡು ವಿಡಿಯೋ ಬಂತು, ಯಾಕೆ ಇವ್ನ ಕಂಟೆಂಟ್ ಚೇಂಜ್ ಆಗ್ತಿದೆಯಲ್ಲ ಅಂತ ಅನ್ನಿಸ್ತು ನನಗೆ. ಆಮೇಲೆ ಅವ್ನ ವಿಡಿಯೋ ಕೆಳಗೆ ಕಾಮೆಂಟ್ ಮಾಡಿದೆ, ತುಂಬ ಒಳ್ಳೆ ಮನುಷ್ಯ ನೀನು, ನಿನ್ನ ಕಂಟೆಂಟ್ ತುಂಬ ಚೆನ್ನಾಗಿದೆ, ನಾನು ಇಷ್ಟಪಟ್ಟು ನೋಡ್ತಾ ಇದ್ದೆ, ಬಟ್ ಈ ನಡುವೆ ಈ ಥರ ಬರ್ತಿದೆ, ನನಗೆ ಇದು ಬೇಕಿಲ್ಲ ಅನಿಸುತ್ತೆ, ನೀನು ಆಲ್ರೆಡಿ ಫೇಮಸ್ಸು, ಈ ಥರದ್ದು ಯಾಕೆ ಮಾಡ್ತಿದ್ಯಾ ಅಂದೆ. ಆ್ಯಂಡ್ ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಹಿ ಕೇಮ್ ಬ್ಯಾಕ್. ನಾನು ಸರ್ಪ್ರೈಸ್ ಆಗಿ ನೋಡಿದ್ರೆ ನನ್ನ DM ಅಲ್ಲಿ ಒಂದು ಮೆಸೇಜ್ ಇತ್ತು, 1.5 ಲಕ್ಷ ಫಾಲೋವರ್ಸ್ ಇದ್ದಾರೆ, ಆ್ಯಂಡ್ ಇಂಗ್ಲೀಷ್ನಲ್ಲಿ ವಿಡಿಯೋ ಮಾಡ್ತಾನೆ, ಕೇರಳದವನು. ಅವನು ಕಮೆಂಟ್ ಹಾಕಿದ್ದ, ಐ ಹ್ಯಾಡ್ ಝೀರೋ ಎಕ್ಸ್ಪೆಕ್ಟೇಷನ್ಸ್. ಹಾಯ್ ಮ್ಯಾಮ್, ನೀವು ಹೇಳಿದ್ದಕ್ಕೆ ಧನ್ಯವಾದ, ಐ ಡೆಫಿನೆಟ್ಲಿ ಲುಕ್ ಇನ್ ಟು ಇಟ್. ಸಾರಿ, ನನ್ನ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಗಳು ಇದನ್ನು ಮಾಡು ಅಂತಂದರು ಅಂತ. ಶಾಕ್ ಆಯಿತು ನನಗೆ. ನೋಡಿ, ವೈರಾಲಿಟಿಗೋಸ್ಕರ, ಫೇಮಸ್ ಆಗೋದಕ್ಕೋಸ್ಕರ ಏನೇನು ಮಾಡ್ತಿದ್ದಾರೆ ಜನ. ಆಮೇಲೆ ನಿಮಗೂ ಒಂದು ಜವಾಬ್ದಾರಿ ಇದೆ, ಆಯಿತಾ? ಒಳ್ಳೆ ಕಂಟೆಂಟ್ ಮಾಡೋ ಅಂಥವ್ರನ್ನ ಬೆಳೆಸಬೇಕು ನೀವು. ಅದು ಹೇಗೆ ಅಂತ ಸೂರಜ್ ಅನ್ನೋರು ಒಂದು ಚಾನಲ್ ಮಾಡ್ತಿದ್ದಾರೆ, ಸಂಧ್ಯಾ ಟಾಕೀಸ್ ಅವರು ಅಲ್ಲಿ ಒಂದಷ್ಟು ವಿಷಯಗಳನ್ನ ಮಾತಾಡ್ತಿದ್ದಾರೆ. ಅಂಥವ್ರನ್ನೆಲ್ಲ ವೈರಲ್ ಮಾಡಿ. ಆಮೇಲೆ ಇನ್ನೂ ಒಬ್ಬರು ಇದ್ದಾರೆ, ಮಹಿಳೆ, ಮ್ಯಾಥಮೆಟಿಕ್ ಪ್ರೊಫೆಸರ್ ಅವರು, ಬಹಳ ಒಳ್ಳೆ ವಿಡಿಯೋಸ್ ಮಾಡ್ತಾರೆ. ಅವ್ರ ID ಮರ್ತೋಯ್ತು ನನಗೆ, ಸೊ ಟ್ಯಾಗ್ ಮಾಡ್ತೀನಿ ನಾನು. ಈ ಥರದವ್ರನ್ನೆಲ್ಲ ನೀವು ಪ್ರಮೋಟ್ ಮಾಡಬೇಕು, ಆವಾಗಲೇ ನಿಮಗೆ ಒಳ್ಳೇದು ಸಿಗೋದು. ಸೊ ವಾಟ್ ಯು ಗಿವ್ ಇಸ್ ವಾಟ್ ಯು ಗೆಟ್. ನೀವು ಅಂಥದ್ದನ್ನೇ ನೋಡ್ತಾ ಇದ್ದರೆ ಮೇ ಬಿ ನಿಮ್ಗೆ ಅಂಥದ್ದೇ ಸಿಗುತ್ತೆ. ಸೊ ಡೆಫಿನೆಟ್ಲಿ ಚೂಸ್ ಯುವರ್ ಇನ್ಫ್ಲೂಯೆನ್ಸರ್. ಯಾರು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಇದು ಮಾಡಲಿಕ್ಕೆ ಅದು ಮಾಡಲಿಕ್ಕೆ, ಅಂಥವ್ರನ್ನ ನೀವೇ ಚೂಸ್ ಮಾಡೋಕ್ಕೆ ಸಾಧ್ಯ. ಸೊ ಅಂಥವ್ರನ್ನ ಬೆಳೆಸೋದಕ್ಕೂ ನೀವೇ ಸಾಧ್ಯ, ಬೇರೆಯವರು ಕಡಿಮೆ ಆಗೋದಕ್ಕೂ ನೀವೇ ಸಾಧ್ಯ. ಸೊ ಟೇಕ್ ದ್ಯಾಟ್ ಇನಿಷಿಯೇಟಿವ್. ಗೊತ್ತಿಲ್ಲ, ದಿನಾಗಲೂ ಒಂದೊಂದು ವಿಷಯ ತೊಗೊಂಡು ಮಾತಾಡ್ತಿದ್ದೀನಿ. ಐ ಟುಕ್ ದಿಸ್ ಟಾಪಿಕ್ ಟುಡೇ. ಸೊ ಹ್ಯಾವ್ ಅ ಗುಡ್ ಡೇ. ಏನಕ್ಕ?